ಹೆಲ್ತ್ ರಿಲೇಟೆಡ್ ಸ್ವಲ್ಪ ಪ್ಯಾನಿಕ್ ಆಗಿರುವಂಥ ಅವ್ರನ್ನ ಇಷ್ಟಪಡುವಂಥ ಜನರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಿ ಫ್ಯಾಮಿಲಿ ಮೆಂಬರ್ ಆಗಿ? ಅಫ್ಕೋರ್ಸ್ ನಮ್ಮ ಮಾವ ಸಿಚುವೇಶನ್ ಸ್ವಲ್ಪ ಸೀರಿಯಸ್ಸೇ ಇದೆ. ಲಕ್ಷಾಂತರ ಜನ ಅಭಿಮಾನಿಗಳು, ಲಕ್ಷಾಂತರ ಜನ ಅವನ್ನ ಇಷ್ಟಪಡುವಂಥವ್ರು, ಸಿನಿಮಾನ ನೋಡಿ ಇಷ್ಟಪಟ್ಟಿರೋರು ಇರ್ಬೋದು, ಅವರ 35 ವರ್ಷ IAS ಪದವಿಯಲ್ಲಿದ್ದಾಗ ಮಾಡಿರುವಂಥ ಸೇವೆಗಳನ್ನ ನೋಡಿ ಇಷ್ಟಪಟ್ಟಿರೋಂತಿರ್ಬೋದು, ಅಥವಾ ಮುಂದಕ್ಕೆ ಏನೋ ರಾಜಕಾರಣ ಮಾಡಬೇಕು ಅಂತ ಇತ್ತು, ಚಾಮರಾಜನಗರದಲ್ಲಿ ಓಡಾಡ್ತಾ ಇದ್ರಲ್ಲ ಅದನ್ನೆಲ್ಲ ನೋಡಿ ಇಷ್ಟಪಡಬೇಕು ಅಂತಿದ್ದವರು ಅಲ್ಲಿ ಸಾಕಷ್ಟು ಜನ ಇದ್ದಾರೆ. ಅವರ ಬೆಂಬಲಿಗರು ಎಲ್ಲರೂ ಕೇಳ್ಕೊಳ್ಳೋದು ಇಷ್ಟೇ, ಸಿಚುವೇಶನ್ ಸೀರಿಯಸ್ ಆಗಿದೆ, ನೀವೆಲ್ಲರೂ ಪ್ರೇ ಮಾಡಿ ಆದಷ್ಟು ಬೇಗ ಗುಣಮುಖರಾಗಿ ಅಂತ ಕೇಳ್ಕೊಳ್ಳಿ. ದಯವಿಟ್ಟು ಯಾವುದೇ ರೀತಿಯಲ್ಲೂ ಹಾಸ್ಪಿಟ್ಲ್ ಹತ್ರ ಬಂದು ಗಲಾಟೆ ಮಾಡೋಕ್ಕೆ ಹೋಗ್ಬಿಡಿ. ಯಾಕೆಂದರೆ ಸೇರೋದ್ರಿಂದ ಡಾಕ್ಟರ್ಸ್ಗಳಿಗೂ ತೊಂದರೆ, ಇಲ್ಲಿ ಬೇರೆ ಪೇಷಂಟ್ಸ್ಗಳಿಗೂ ತೊಂದರೆ. ಟ್ರೀಟ್ಮೆಂಟ್ ಆಗ್ತಾಯಿದೆ, ಹಾಸ್ಪಿಟಲ್ ಕಡೆಯಿಂದ ಏನೇನು ಬೆಸ್ಟ್ ಟ್ರೀಟ್ಮೆಂಟ್ ನಡೀಬೇಕೋ ಮೆಡಿಕಲ್ಲಾಗಿ ಕನ್ಸಿಡರ್ ಮಾಡಿದ್ರೆ ಅದೆಲ್ಲ ನಡೀತಾ ಇದೆ. ಸೊ ಅವರ ಅಭಿಮಾನಿಗಳಲ್ಲಿ ಕೇಳ್ಕೊಳ್ಳೋದು ಗುಣಮುಖರಾಗಲಿ, ಆದಷ್ಟು ಬೇಗ ಬರಲಿ ಅನ್ನೋದಕ್ಕೆ ದೇವರ ಹತ್ರ ಬೇಡ್ಕೊಳ್ಳಿ ಅಂತ ಕೇಳ್ಕೊಳ್ತೀನಿ. ಥ್ಯಾಂಕ್ ಯು. ಇವರ ಹೆಲ್ತ್ ರಿಲೇಟೆಡ್ ಸ್ವಲ್ಪ ಪ್ಯಾನಿಕ್ ಆಗಿರುವಂಥ ಅವ್ರನ್ನ ಇಷ್ಟಪಡುವಂಥ ಜನರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಿ ಫ್ಯಾಮಿಲಿ ಮೆಂಬರ್ ಆಗಿ? ಅಫ್ಕೋರ್ಸ್ ನಮ್ಮ ಮಾವ ಸಿಚುವೇಶನ್ ಸ್ವಲ್ಪ ಸೀರಿಯಸ್ಸೇ ಇದೆ. ಲಕ್ಷಾಂತರ ಜನ ಅಭಿಮಾನಿಗಳು, ಲಕ್ಷಾಂತರ ಜನ ಅವನ್ನ ಇಷ್ಟಪಡುವಂಥವ್ರು, ಸಿನಿಮಾನ ನೋಡಿ ಇಷ್ಟಪಟ್ಟಿರೋರು ಇರ್ಬೋದು, ಅವರ 35 ವರ್ಷ IAS ಪದವಿಯಲ್ಲಿದ್ದಾಗ ಮಾಡಿರುವಂಥ ಸೇವೆಗಳನ್ನ ನೋಡಿ ಇಷ್ಟಪಟ್ಟಿರೋಂತಿರ್ಬೋದು, ಅಥವಾ ಮುಂದಕ್ಕೆ ಏನೋ ರಾಜಕಾರಣ ಮಾಡಬೇಕು ಅಂತ ಇತ್ತು, ಚಾಮರಾಜನಗರದಲ್ಲಿ ಓಡಾಡ್ತಾ ಇದ್ರಲ್ಲ ಅದನ್ನೆಲ್ಲ ನೋಡಿ ಇಷ್ಟಪಡಬೇಕು ಅಂತಿದ್ದವರು ಅಲ್ಲಿ ಸಾಕಷ್ಟು ಜನ ಇದ್ದಾರೆ. ಅವರ ಬೆಂಬಲಿಗರು ಎಲ್ಲರೂ ಕೇಳ್ಕೊಳ್ಳೋದು ಇಷ್ಟೇ, ಸಿಚುವೇಶನ್ ಸೀರಿಯಸ್ ಆಗಿದೆ, ನೀವೆಲ್ಲರೂ ಪ್ರೇ ಮಾಡಿ ಆದಷ್ಟು ಬೇಗ ಗುಣಮುಖರಾಗಿ ಅಂತ ಕೇಳ್ಕೊಳ್ಳಿ. ದಯವಿಟ್ಟು ಯಾವುದೇ ರೀತಿಯಲ್ಲೂ ಹಾಸ್ಪಿಟ್ಲ್ ಹತ್ರ ಬಂದು ಗಲಾಟೆ ಮಾಡೋಕ್ಕೆ ಹೋಗ್ಬಿಡಿ. ಯಾಕೆಂದರೆ ಸೇರೋದ್ರಿಂದ ಡಾಕ್ಟರ್ಸ್ಗಳಿಗೂ ತೊಂದರೆ, ಇಲ್ಲಿ ಬೇರೆ ಪೇಷಂಟ್ಸ್ಗಳಿಗೂ ತೊಂದರೆ. ಟ್ರೀಟ್ಮೆಂಟ್ ಆಗ್ತಾಯಿದೆ, ಹಾಸ್ಪಿಟಲ್ ಕಡೆಯಿಂದ ಏನೇನು ಬೆಸ್ಟ್ ಟ್ರೀಟ್ಮೆಂಟ್ ನಡೀಬೇಕೋ ಮೆಡಿಕಲ್ಲಾಗಿ ಕನ್ಸಿಡರ್ ಮಾಡಿದ್ರೆ ಅದೆಲ್ಲ ನಡೀತಾ ಇದೆ. ಸೊ ಅವರ ಅಭಿಮಾನಿಗಳಲ್ಲಿ ಕೇಳ್ಕೊಳ್ಳೋದು ಗುಣಮುಖರಾಗಲಿ, ಆದಷ್ಟು ಬೇಗ ಬರಲಿ ಅನ್ನೋದಕ್ಕೆ ದೇವರ ಹತ್ರ ಬೇಡ್ಕೊಳ್ಳಿ ಅಂತ ಕೇಳ್ಕೊಳ್ತೀನಿ.